ರಾಜ್ಯ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆಗೆ ದುರ್ಬಳಕೆ ಆತಂಕ ಎದುರಾಗಿದೆ. ವಿಷಯ ಏನಂದ್ರೆ ರಾಜ್ಯದಲ್ಲಿ 1,44,000 ಫಲಾನುಭವಿಗಳು ಮೃತಪಟ್ಟಿದ್ದಾರೆ. ಈ ಪೈಕಿ 69,000 ಖಾತೆಗಳಿಗೆ 79 ಕೋಟಿ 75 ಲಕ್ಷ ರೂಪಾಯಿ ಪಾವತಿಯಾಗಿದೆ. ಡಿಬಿಟಿ ಮೂಲಕ ಹಣ ನೇರವಾಗಿ ಹೋಗೋದ್ರಿಂದ ಫಲಾನುಭವಿ ಬದುಕಿದ್ದಾರೋ ಇಲ್ವೋ ಎಂಬುದು ತಿಳಿಯದೆ ಈ ಎಡವಟ್ಟಾಗ್ತಿದೆ. ಈಗ ಈ ಹಣವನ್ನ ವಾಪಸ್ ಪಡೆಯಲು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಬ್ಯಾಂಕ್ಗಳ ಮೊರೆ ಹೋಗಿದೆ. ಇನ್ನು ಈ ಬಗ್ಗೆ ಮಾತನಾಡಿರೋ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಎಚ್.ಎಂ. ರೇವಣ್ಣ ಬ್ಯಾಂಕ್ಗಳ ಜೊತೆ ಚರ್ಚಿಸಿ ಹಣ ವಾಪಸ್ ತರ್ತೇವೆ ಎಂದಿದ್ದಾರೆ. ನಾವು ಸರ್ವೆ ಮಾಡಿಸಿದ್ದೇವೆ. ಈ ಕಾರ್ಯಕ್ರಮ ಪ್ರಾರಂಭ ಆಗಿ 2.5 ವರ್ಷ ಆದಂಥ ಸಂದರ್ಭದಲ್ಲಿ ಡಿ.ಬಿ.ಟಿ ಮೂಲಕ ಅವ್ರಿಗೆ ಅಕೌಂಟ್ ಹಣ ಹೋಗ್ತಾ ಇರೋದ್ರಿಂದ ಅದು ನೇರವಾಗಿ ಅವರು ಸತ್ತಿದ್ದಾರೆ ಇಲ್ಲ ಅನ್ನೋದು ಅಕೌಂಟ್ ಸಿಗದೇ ಇದ್ದಿದ್ದರಿಂದ ಇಲ್ಲಿವರೆಗೂ ಹಣ ಹೋಗಿದೆ. ಅದನ್ನು ವಾಪಸ್ ತಗೊಳ್ಳೋದಕ್ಕೂ ಕೂಡ ಚರ್ಚೆ ಮಾಡಿದ್ದೇವೆ. ಚೀಫ್ ಸೆಕ್ರೆಟರಿ ಮತ್ತು 5 ಜನ ಅಡಿಷನಲ್ ಚೀಫ್ ಸೆಕ್ರೆಟರಿ ಜೊತೆ ಚರ್ಚೆ ಮಾಡಿ ಅದನ್ನು ವಾಪಸ್ ತರಿಸೋದಕ್ಕೂ ಮತ್ತು ಬ್ಯಾಂಕರ್ಸ್ ಜೊತೆಲೂ ಕೂಡ ಮೀಟಿಂಗ್ ಆಗಿದೆ. ಅದನ್ನು ವಾಪಸ್ ಅದರದ್ದು ಅಕೌಂಟ್ ಇದೆ ಕೊಡ್ತೇನೆ. ಅದರಲ್ಲಿ ಜಿಲ್ಲಾವಾರು ಕೂಡ ಅಕೌಂಟ್ ಇದೆ, ನಮ್ಮ ರಾಜ್ಯದಲ್ಲೂ ಸಿಕ್ಕಿದೆ ಅದು ಅಕೌಂಟ್ ಈಗಾಗಲೇ.